ನಮಸ್ತೆ ಮಿತ್ರರೇ, ಇವತ್ತೊಂದು ಸ್ಪೆಷಲ್ ಆದ ದೋಸೆ ಮಾಡುವ, ಇನ್ಸ್ಟೆಂಟ್ ಆಗಿ ಮಾಡುವಂತಹದ್ದು. ಇವತ್ತು ನಾನು ಯಾವುದೇ ಒಂದು ಬಗೆಯ ಅಕ್ಕಿಯನ್ನು ನೀರಿನಲ್ಲಿ ಹಾಕದ ಕಾರಣ ಬೆಳಿಗ್ಗೆ ಸ್ವಲ್ಪ ಕಡಲೆ ಹುಡಿ, ಸ್ವಲ್ಪ ಈ ಅವಲಕ್ಕಿಯನ್ನು ಸೇರಿಸಿ ಒಂದು ರುಚಿಕರವಾದ ದೋಸೆಯನ್ನು ಮಾಡಿದ್ದೇನೆ. ಬಹಳ ಚೆನ್ನಾಗಿ ಬಂತು. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೇನೆ. ರುಚಿಯಂತೂ ಅಲ್ಟಿಮೇಟ್. ಒಮ್ಮೆ ನೀವು ಮಾಡಿ ನೋಡಬೇಕು, ಆಮೇಲೆ ನೀವು ಹೇಳ್ತೀರಿ. ಹಾಗಿರುವಾಗ ಸಿಂಪಲ್ ದೋಸೆಯನ್ನು ಹೇಗೆ ಮಾಡುವುದು, ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ದೋಸೆಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಅವಲಕ್ಕಿ, ಕಡಲೆ ಹುಡಿ ಹಾಗೂ ಬಾಂಬೆ ರವೆ ಇವುಗಳನ್ನು ಬಳಸಿ ಒಂದು ರುಚಿಕರವಾದ ದೋಸೆಯನ್ನು ಮಾಡೋಣ. ಈ ದೋಸೆಗೆ ಕೆಲವು ಮಸಾಲ ಸಾಮಗ್ರಿಗಳನ್ನು ಸಹ ನಾನು ಹಾಕ್ಕೊಂಡಿದ್ದೇನೆ. ಬಹಳ ರುಚಿಕರವಾಗಿ ಬರ್ತದೆ. ಆದರೆ ಅಷ್ಟೊಂದು ಕ್ರಿಸ್ಪಿ ದೋಸೆ ಅಲ್ಲ, ಇದು ಒಂದು ಟೈಪ್ ಆಫ್ ರವಾ ದೋಸೆಯ ಹಾಗೆ, ಬಟ್ ಬಹಳ ಟೇಸ್ಟಿಯಾಗಿ ಬರ್ತದೆ. ಇದಕ್ಕೆ ಬಡೆ ಸೊಪ್ಪು, ಜೀರಿಗೆ, ಶುಂಠಿ ಮತ್ತು ಈ ಕೆಂಪು ಮೆಣಸನ್ನು ಸಹ ನಾನು ಯೂಸ್ ಮಾಡಿಕೊಂಡಿದ್ದೇನೆ. ಅಲ್ಲದೆ ನಮಗೀಗ ಹಳದಿ ಪೌಡರ್ ಬೇಕು, ಹಾಗೂ ಈ ಉಪ್ಪು. ಅಲ್ಲದೆ ಈಗ ಮೊದಲಿಗೆ ನಾವು ಈ ಒಂದು ಅವಲಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಈ ಒಂದು ಜಾಲಿಯಲ್ಲಿ ಹಾಕಿ ಅದರಲ್ಲಿ ಏನು ಕಸ ಎಲ್ಲ ಇದ್ದರೆ ಅದನ್ನು ಕ್ಲೀನ್ ಮಾಡಿಕೊಂಡು ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ ಇದನ್ನು ನಾನು ಪೌಡರ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಇಷ್ಟು ಪೌಡರ್ ಆಯಿತು. ಇಷ್ಟು ಪೌಡರ್ ಆಗುವಾಗ ಇಲ್ಲಿ 50 ಗ್ರಾಮ್ಸ್ನಷ್ಟು ಬಾಂಬೆ ರವೆ, 50 ಗ್ರಾಮ್ಸ್ನಷ್ಟು ಈ ಅವಲಕ್ಕಿ, 50 ಇದನ್ನು ಇದಕ್ಕೆ ಹಾಕ್ಕೊಂಡು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಸಹ ಆಗ್ತದೆ, ಯಾವ ಸಹ ಆಗ್ತದೆ. ಇದನ್ನು ಪುನೊಮ್ಮೆ ಇದರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಇಷ್ಟು ಪೌಡರ್ ನೋಡಿ, ಈ ರೀತಿಯ ಪೌಡರ್ 2 ಸಹ ಆಯಿತು. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಬೌಲನ್ನು ತೆಗೆದುಕೊಳ್ತಿದ್ದೇನೆ. ಇದರಲ್ಲಿ ನಾನು ಇದನ್ನು ಸಹ ಗಾಳಿಸ್ಕೊಂಡೇ ಹಾಕ್ಕೊಳ್ಬೇಕು, ಇಲ್ಲದ್ರೆ ಗಂಟು ಆಗ್ತದೆ. ಇದು ಒಂದು 100 ಗ್ರಾಮ್ಸ್ನಷ್ಟು ಕಡಲೆ ಹುಡಿ ಉಂಟು, ಬೇಸನ್ ಅಂತ ಏನು ಕರಿತೇವೆ ನಾವು. ಅದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಳ್ಳೆ ಪೇಸ್ಟ್ ಮಾಡ್ತೇನೆ. ಒಳ್ಳೆ ಪೇಸ್ಟ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಆಗಬೇಕು ಹೇಳಿ. ಹೀಗೆ ತಿರುಗಿಸಿಕೊಂಡು ನಾವು ಚೆನ್ನಾಗಿ, ಉಪ್ಪೆಲ್ಲ ಏನು ನಾನು ಹಾಕ್ಕೊಳ್ಳಿಲ್ಲ, ಗಂಟುಗಳಿಲ್ಲದ ಹಾಗೆ ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ನಾವು ಏನು ಪೇಸ್ಟ್ ಮಾಡಿದ್ದೇವೆ, ಇದು ಪೌಡರ್ ಮಾಡಿದ್ದೇವೆ ನೋಡಿ, ಒಳ್ಳೆ ಪೇಸ್ಟ್ ಆಗಬೇಕು. ಇದು ಚೆನ್ನಾಗಿ ಸ್ವಲ್ಪ ಸಹ ಗಂಟು ಇಲ್ಲದ ಹಾಗೆ ಇದನ್ನು ಹೀಗೆ ಒಳ್ಳೆ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಳ್ಳೋದು ಒಳ್ಳೆ ಇಂಪಾರ್ಟೆಂಟ್. ಹೀಗೆ ಇನ್ನು ಇದಕ್ಕೆ ಈ ಪೌಡರ್ ಏನು ಮಾಡಿದ್ದೇವೆ, ಮಿಕ್ಸ್ ಮಾಡಿದಂತಹ ಪೌಡರ್ ಇದೆರಡನ್ನು ಸಹ ಹಾಕೊಳ್ಳೋಣ. ಅವಲಕ್ಕಿ ಮತ್ತು ಈ ಸಜ್ಜಿಗೆ ಬಾಂಬೆ ರವೆ. ಇನ್ನು ಪುನಃ ನೀರನ್ನು ಹಾಕ್ಕೊಳ್ತಿದ್ದೇನೆ ನಾನು. ಇದು ದಪ್ಪ ಮಾಡಲಿಕ್ಕಿಲ್ಲ, ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಬೆಳಗ್ಗಿನ ಹೊತ್ತಿನಲ್ಲಿ ಆಗುವಂಥದ್ದು ಇದು. ಇದನ್ನೀಗ ನಾನು ಕೈಯಲ್ಲಿ ಒಳ್ಳೆ ತಿರುಗಿಸ್ಕೊಳ್ತೇನೆ. ಹೀಗೆ ಗಟ್ಟಿ ಆಗಲಿಕ್ಕಿಲ್ಲ. ಈಗ ಪುನಃ ಇದಕ್ಕೆ ಸಾಧಾರಣ ನಾನೊಂದು ಒಟ್ಟು 2 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಸಜ್ಜಿಗೆ ಉಂಟಲ್ಲ, ಹಾಗಾಗಿ ಅದು ಸ್ವಲ್ಪ ದಪ್ಪ ಆಗ್ತದೆ. ಸೊ ಇಷ್ಟು 50 ಗ್ರಾಮ್ಸ್ನಷ್ಟು ಮಾಡಿದರೆ ನಮಗೆ ಒಂದು 4 ಮಂದಿಗೆ ಈ ಒಂದು ದೋಸೆ ಮಾಡ್ಕೊಳ್ಬೋದು ನಾವು. ತೆಳುವಾದ ಪೇಪರ್ ದೋಸೆಯನ್ನು. ಈಗ ನೋಡಿ, ಇದು ಇನ್ನೂ ಸ್ವಲ್ಪ ದಪ್ಪ ಆಯಿತು. ನಾನು ಒಟ್ಟು ಎಷ್ಟು ನೀರು ಯೂಸ್ ಮಾಡ್ತೇನೆ ಅಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ. ಒಟ್ಟು ಅದು ನಿಮಗೆ ಗೊತ್ತಾಗ್ತದೆ ಹೇಗೆ ಅದು ತೆಳುವಾಗಿ ಬರಬೇಕು ನಮಗೆ. ಈಗ ಒಳ್ಳೆ ಗಂಟುಗಳೆಲ್ಲ ಇಲ್ಲದ ಹಾಗೆ ಹೀಗೆ ತಿರುಗಿಸಿಕೊಂಡು ಇದಕ್ಕೆ ಸ್ವಲ್ಪ ಹಳದಿ ಪುಡಿಯನ್ನು ಹಾಕೊಳ್ತಿದ್ದೇನೆ ನಾನು. ಇದು ಹೆಚ್ಚಾಗಿ ಕೈಯಲ್ಲಿಯೇ ತಿರುಗಿಸಿದರೆ ಚೆನ್ನಾಗಿ ಬರುವುದು.
ಹೀಗೆ ನಾವು ಫರ್ಮೆಂಟೇಷನ್ಗೆ ಇಡುವಾಗ ಕೈಯಲ್ಲಿ ತಿರುಗಿಸ್ಕೊಂಡಿರ್ತೇವೆ ನೋಡಿ, ಹಾಗೆ ಈಗ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಯಾಕೆ ಇದರಲ್ಲಿ ಅವಲಕ್ಕಿದ್ದ ಕಾರಣ ಅದರೊಟ್ಟಿಗೆ ರವೆ ಉಂಟು, ಒಟ್ಟು ನಾನು 2.5 ಲೋಟದಷ್ಟು ನೀರನ್ನು ಹಾಕ್ಕೊಂಡೆ. ಈಗ ಲೋಟ ಹೇಳಿದರೆ ನಿಮಗೆ ಗೊತ್ತಿರೋ ಹಾಗೆ ಈ ಲೋಟದಲ್ಲಿ ಒಟ್ಟು 2.5 ಲೋಟದಷ್ಟು ಒಳ್ಳೆ ನೀರಾಗಬೇಕಿದು. ಈಗ ಇದನ್ನು ಸ್ವಲ್ಪ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ವೀಕ್ಷಕರೇ, 10 ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದ್ದೇನೆ ನೋಡಿ. ಈಗ ಪುನಃ ದಪ್ಪಾಗಿರ್ತದೆ ಪುನಃ ನೋಡಿ, ಒಳ್ಳೆ ನೆಂದಿದೆ, ಒಳ್ಳೆ ಫೈನಾಗಿ ಸಹ ಆಗಿದೆ. ಈಗ ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ತಿರುಗಿಸುವ ಮೊದಲು ಈ ಸಣ್ಣ ಸಣ್ಣ, ತುಂಬ ಸಣ್ಣದು, ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು, ಶುಂಠಿ ಹಾಕ್ಕೊಳ್ತಿದ್ದೇನೆ ನಾನು. ಸ್ವಲ್ಪ ಮಸಾಲ ಟೈಪಲ್ಲಿ ಬರ್ತದೆ ಈ ಪೇಪರ್ ದೋಸೆ. ಇನ್ನು ಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ನೀವು ಮೆಣಸಿನ ಪುಡಿ ಬೇಡದಿದ್ದರೆ ಮೆಣಸನ್ನು ಸಣ್ಣ ಸಣ್ಣದಾಗಿ, ಗ್ರೀನ್ ಚಿಲ್ಲಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಬೋದು. ಇನ್ನು 1 ಚಮಚದಷ್ಟು ಜೀರಾ, 1/4 ಅಥವಾ ಅರ್ಧ ಚಮಚದಷ್ಟು ಬಡೆ ಸೊಪ್ಪು, 1/4 ಸಾಕಾಗ್ತದೆ ಬಡೆ ಸೊಪ್ಪು. ಯಾಕಂದರೆ ನಾವು ಇಲ್ಲಿ ಈ ಕಡಲೆ ಪುಡಿ ಯೂಸ್ ಮಾಡ್ತಿದ್ದೇವೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಬಡೆ ಸೊಪ್ಪು ಹಾಕೋದು. ಅದರೊಟ್ಟಿಗೆ ಅದು ಪರಿಮಳವನ್ನು ಸಹ ಒಳ್ಳೆ ಕೊಡ್ತದೆ. ಈಗ ಭಯಂಕರ ಇದು ದಪ್ಪ ಆಯಿತು. ಈಗ ಏನು ಮಾಡಬೇಕು ಹೇಳಿದರೆ, ಒಳ್ಳೆ ಇದಕ್ಕೆ ಇನ್ನೂ 2 ಲೋಟಗಳಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಳ್ಳೆ ನೀರು ಮಾಡ್ಕೊಳ್ಳೋಣ. ಇಲ್ಲಿ ಕಾಳು ಮೆಣಸನ್ನು ಸಹ ಹಾಕ್ಕೊಳ್ಬೋದು. ನಾನು ಹೇಳಿದ್ದೆಲ್ಲ, ಕಾಳು ಮೆಣಸು ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಏನು ಹಾಕಿದರೆ ಸಹ ನಡೀತದೆ. ಬಟ್ ಅದರದ್ದು ಬ್ಯಾಟರ್ ಪ್ರಿಪರೇಷನ್ ನಾನು ಸುರಿಗೆ ಹೇಳಿದ ಹಾಗೆ ಇಷ್ಟೆಷ್ಟು ಗ್ರಾಮ್ಸ್ ಅಂತ ಹೇಳಿದ್ದೇನೆ, ಅದರ ಪ್ರಕಾರ ಮಾಡಿದರೆ ಚೆನ್ನಾಗಿ ಬರ್ತದೆ ನೋಡಿ. ಇನ್ನೂ ಸಹ ಸ್ವಲ್ಪ ನೀರು ಮಾಡ್ಕೊಳ್ಬೋದು. ಇಲ್ಲಿ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಅದನ್ನು ಹಾಕ್ಕೊಳ್ಳೋ ಮೊದಲು ಇಲ್ಲಿ ಇದಕ್ಕೊಂದು ಸೂಟ್ ಆಗಲಿಕ್ಕೆ ತಿಮರೆ ನೋಡಿ, ತಿಮರೆ ಉಂಟು, ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ತೆಂಗಿನಕಾಯಿ, 1 ಸಣ್ಣ ತುಂಡು ಹುಳಿ, 2 ಬೆಳ್ಳುಳ್ಳಿ, 1 ಕಾಯಿ ಮೆಣಸು, ಇಷ್ಟನ್ನು ಹಾಕಿ ಮಿಕ್ಸರ್ ಗ್ರೈಂಡರ್ಗೆ ಹಾಕಿದ್ದನ್ನು ನಾನು ಒಂದು ಚಟ್ನಿ ಮಾಡಿ ತರ್ತೇನೆ. ವೀಕ್ಷಕರೇ, ಬ್ರಾಹ್ಮಿ ಅಂದರೆ ತಿಮರೆಯ ಚಟ್ನಿ ರೆಡಿ ಆಯಿತು. ಇದಕ್ಕೆ ಒಳ್ಳೆ ಸೂಟ್ ಆಗ್ತದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಿದ್ದೇನೆ. ಇಲ್ಲಿ ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ, ಕಾವಲಿಯನ್ನು ನೋಡಿ. ಇದು ಬ್ಯಾಟರ್ನ ಹದ ನೋಡಿ, ಇಷ್ಟು ತೆಳುವಾಗಿ ಬರಬೇಕು, ಹಾಗಾದರೆ ಮಾತ್ರ ನಮಗೆ ಒಳ್ಳೆ ಪೇಪರ್ ದೋಸೆ ಬರ್ತದೆ ನೋಡಿ. ಈಗ ಇದು ಬಿಸಿ ಆಗೋಗಿ ಇದಕ್ಕೆ ಮೇಲೆ ಎಣ್ಣೆ ಅಂತ ಬೇಕಂತ ಏನಿಲ್ಲ. ಸುರಿಗೆ ಏನು ಮಾಡಬೇಕು ಹೇಳಿದರೆ, ಎಣ್ಣೆ ಹಾಕ್ಕೊಳ್ಬೋದು. ಒಂದು ಸೌಟಿನಷ್ಟು ತೆಗೆದುಕೊಂಡು ಹೀಗೆ ತೆಳುವಲ್ಲಿ ಹಾಕ್ಕೊಂಡು ಮೇಲೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೀಗೆ ಮೇಲಿಂದ ಸ್ವಲ್ಪ ಹಾಕಿ ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, 1-2-3 ನಿಮಿಷಗಳ ಬಳಿಕ ನೋಡಿ ಹೀಗೆ ಬಂದಿದೆ ನೋಡಿ, ಹೀಗೆ ಉಂಟು. ಈಗ ಮೇಲೆ ಸ್ವಲ್ಪ ತುಪ್ಪವ ಎಣ್ಣೆಯ ಏನು ಬೇಕು ಅದನ್ನು ಸ್ವಲ್ಪ ಹೀಗೆ ಗ್ರೀಸ್ ಮಾಡ್ಕೊಳ್ಳೋಣ. ಜಸ್ಟ್ ನೋಡಿ ಹೀಗೆ ಬಂದಿದೆ ನೋಡಿ, ಹೀಗೆ ಸಾಕ್ತದೆ. ಹೀಗೆ ನಾವು ಇದನ್ನು ಹೀಗೆ ಮಾಡಿಕೊಂಡು ಸಾಕ್ತದೆ, ಅಥವಾ 4 ಫೋಲ್ಡ್ ಮಾಡಿ ಸಹ ಆಗ್ತದೆ ನೋಡಿ. ಇನ್ನು ತೆಳು ಪೇಪರ್ ದೋಸೆ, ಅದು ಸಹ ಇದರಿಂದ ಮಾಡಿದಂತಹದ್ದು, ಚಟ್ನಿ ಒಟ್ಟಿಗೆ ತಿನ್ಬೋದು. ಸೇಮ್ ಇದನ್ನು ಉರಿ ದೊಡ್ಡದು ಮಾಡಿಕೊಂಡು ಒಂದು ಸೌಟ್ ತೆಗೆದುಕೊಂಡು ತೆಳುವಲ್ಲಿ ಹಾಕ್ಕೊಳ್ಬೇಕು. ಇದರಲ್ಲಿ ಈ ಕಡಲೆ ಹುಡಿ ಇರೋದ್ರಿಂದಾಗಿ ಅದರ ಟೇಸ್ಟ್ ಒಂದು ಬೇರೆ ರೀತಿಯಲ್ಲಿ ಬರ್ತದೆ. ಈಗ ಸ್ವಲ್ಪ ಮುಚ್ಚಿಕೊಂಡು ಒಂದು 5 ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿ, ಸುರಿಗೆ ದೊಡ್ಡ ಉರಿ ಮತ್ತು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಇದು ನೋಡಿ, ಇದು ತುಂಬ ಕ್ರಿಸ್ಪಿಯಾಗಿ ಏನು ಬರೋದಿಲ್ಲ, ಬಟ್ ಪೇಪರ್ ದೋಸೆ ತೆಳುವಾಗಿ ಬರುವಂತಹದ್ದು. ಒಂದು ನಮೂನೆ ನೀರು ದೋಸೆ ಟೈಪ್ ನೋಡಿ, ಹೀಗೆ ಇದರದ್ದು ಒಳಗಿನ ಟೆಕ್ಸ್ಚರ್ ಹೇಗೆ ಉಂಟು ಮತ್ತು ರುಚಿಯಂತೂ ಸೂಪರ್ಬ್ ಆಗಿ ಉಂಟು. ಹಾಗಿರುವಾಗ ನೋಡಿದ್ರಲ್ಲ ವೀಕ್ಷಕರೇ, ಅದಕ್ಕೊಂದು ತಿಮರೆಯ ಚಟ್ನಿ ಸೂಟ್ ಆಗ್ತದೆ. ಚಟ್ನಿ ಇಲ್ಲದೆ ಸಹ ತಿನ್ಬೋದು.
ಪರಿಮಳ ಇದರಲ್ಲಿ ಬೆಳೆ ಸೊಪ್ಪಲ್ಲಿ ಇರೋದ್ರಿಂದಾಗಿ ಬಹಳ ಚೆನ್ನಾಗಿ ಬರ್ತದೆ. ಇದು ಕಡಲೆ ಹುಡಿಯ ದೋಸೆ, ಅದರಿಂದಾಗಿ ಕ್ರಿಸ್ಪಿಯಾಗಿ ನೀಡುವುದಿಲ್ಲ, ಮತ್ತು ನಾವು ಅದಕ್ಕೆ ಅವಲಕ್ಕಿ ಹಾಕ್ತೇವೆ, ಅದರಿಂದಾಗಿ ಸ್ಮೂತಾಗಿರ್ತದೆ, ಬಟ್ ಕ್ರಿಸ್ಪಿಯಾಗಿ ನಿಮಗೆ ಸಿಕ್ಕುವುದಿಲ್ಲ. ಹಾಗಿರುವಾಗ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.